ಬೆಂಗಳೂರಿನ ಜಗಜೀವನ ರಾಮ್ ನಗರದ VS ಗಾರ್ಡನ್ ಬಳಿ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ನಿನ್ನೆ ರಾತ್ರಿ ಕಲ್ಲು ತೂರಾಟವನ್ನು ಮಾಡಲಾಯಿತು. ಮಾಲಾಧಾರಿಗಳು ಅವ್ರ ಪಾಡ್ಗವ್ರ ಮೆರವಣಿಗೆಯಲ್ಲಿ ಹೋಗ್ತಾ ಇದ್ದರು. ತೇರನ್ನೇನೋ ಎಳ್ಕೊಂಡು ಮಾಡಿಕೊಂಡು ಆ ವೇಳೆ ಸುಮಾರು 8:30ರಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದ 3, 4, 6, 8, 10 ಎಷ್ಟೋ ಜನ ಮತಿಗೇಡಿಗಳು, ಕಿಡಿಗೇಡಿಗಳು, ಕಂತ್ರಿಗಳು ಕಲ್ಲನ್ನು ಎಸೆದಿದ್ದಾರೆ. ಯಾಕಂದರೆ ಕೈ ಕಡಿತಾ ಇತ್ತು ಅವ್ರಿಗೆ, ಅದಕ್ಕೆ ಅವ್ರು ಎಸ್ತು. ಘಟನೆಯಲ್ಲಿ ಕೈನ 4 ಬಾರಿಸಿದ್ರೆ ಮೂತಿ ನೋಡದೆ ದಾರಿಗೆ ಬರ್ತಾರೆ, ಮಾಡಲ್ಲ. ದಟ್ ಈಸ್ ಎ ಪ್ರಾಬ್ಲಮ್. ಯಾರಾದರೂ ಸರಿ, ಈ ಕಡೆ ಮೆರವಣಿಗೆ ಹೋಗುವಾಗ ಅವರೆಸ್ತರು ಸರಿ, ಇವ್ರು ಸರಿ, 4 ಬಿಟ್ಟರೆ ಹಲ್ಲು ದುರ್ಸೋ ಥರ ಮಾಡಲ್ಲ, ಪಾಠ ಕಲಿಸಲ್ಲ. ಇದೇನಾಗಿದೆ, ರಾಜಕೀಯ ಮಾಡಲ್ಲ ಅಷ್ಟೇ. ಘಟನೆಯಲ್ಲಿ ಒಂದು ಮಗು, ಯುವತಿ, ಮಹಿಳೆಗೆ ಗಾಯ, ಆಸ್ಪತ್ರೆಗೆ ದಾಖಲು. ಜನ ಸೇರಿಕೊಂಡ್ರು ಪೊಲೀಸ್ ಠಾಣೆ ಮುಂದೆ. ಮೊದಲೇ ಅದು ಸ್ವಲ್ಪ ಸೆನ್ಸಿಟಿವ್ ಪ್ರದೇಶ, ಹಿಂದೂ ಮುಸ್ಲಿಮರನ್ನ ಈ ಕಡೆ ಆ ಕಡೆ ಅಂಟಿ ನಿಂತ್ಕೊಂಡಿದ್ದಾರೆ. ಆ ಭಾಗದಲ್ಲಿ ಸಾಮಾನ್ಯವಾಗಿ ಹಿಂದೆ ಎಲ್ಲ ಕಮ್ಯುನಲ್ ರೈಟ್ಸ್ ಒಂದು 2-3 ಸರಿ ನಡೆದಿದೆ. ಇನ್ನೊಂದು ಸರಿ ನಡೆಸಬೇಕು ಅಂತ ಬಹುಶಃ ಯಾರು ಮುಸ್ಲಿಂ ಸಮುದಾಯದಲ್ಲಿ ಆಸೆ ಇರಬೇಕು. ಒಂದಷ್ಟು ರಕ್ತ ನೋಡೋಣ, ಭಾಳ ದಿನ ಆಗಿದೆಯಲ್ಲ ಮಜಾ ನೋಡೋಕ್ಕೆ ಅಂತ. ಕಲ್ಲು ತೂರಿದ ಕಿಡಿಗೇಡಿಗಳ ಬಂಧನಕ್ಕೆ ಜನ ಪ್ರೊಟೆಸ್ಟ್ ಮಾಡಿ ಗಲಾಟೆ ಮಾಡಿದ್ರು. ಈ ಹಿಂದೇನೋ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ಮೇಲೆ ವಾಟರ್ ಬಾಟ್ಲೆಲ್ಲ ಎಸ್ತಿದ್ರು ಅನ್ನೋ ಆರೋಪ ಇತ್ತು. ಈ ಮಾಲಾಧಾರಿಗಳ ಸಂಘದ ಅಧ್ಯಕ್ಷರು ಯಾರೋ ದೂರು ಕೊಟ್ಟರು ಕಲ್ಲೆಸ್ತಿರುವ ಇದರ ವಿಚಾರದಲ್ಲಿ, ಇದು ಮುಸ್ಲಿಂ ಯುವಕರೇ ಮಾಡಿದ್ದು ಅಂತ. ಸರಿ, ಆ ದೂರಿನ ಆಧಾರದ ಮೇಲೆ 3 ಅಪ್ರಾಪ್ತರನ್ನು ವಶಕ್ಕೆ ಪಡೆದಿದ್ದಾರೆ. ಅಪ್ರಾಪ್ತರನ್ನ ಕಳಿಸ್ಬಿಟ್ರೆ ಭಾಳ ಪ್ರಾಬ್ಲಮ್ ಸಾಲ್ವ್ಡ್ ಅನ್ನೋ ಟೆಕ್ನಾಲಜಿನ ಕಂಡುಹಿಡ್ಕೊಂಡಿದ್ದು ಕಾಶ್ಮೀರದಲ್ಲಿ. ಆ ಟೆಕ್ನಾಲಜಿನ ಇಲ್ಲಿ ಯಾವನೋ ಒಬ್ಬ ಕಚಡ ಇಂಪ್ಲಿಮೆಂಟ್ ಮಾಡ್ತಿರ್ಬೇಕು. ಆ ಕಚಡನ ಎಳ್ಕೊಂಬಂದು ಬುರುಡಕ್ಕೆ ಎತ್ಬಿಡ್ಬೇಕು, ಅವನಿಗೆ ದಾರಿಗೆ ಬರ್ತಾನೆ. ಬಿಟ್ರೇನಾಗತ್ತೆ, ಅಲ್ಲಲ್ಲೇ ತೆಪೆ ಹಾಕಿ ನೀವು ಮತ್ತಾಗತ್ತೆ. ಇನ್ನು ಇದು ಅಪ್ರಾಪ್ತರು ಮಾಡಿರೋ ಕೃತ್ಯ ಅಲ್ಲ, ಯಾರ್ದೋ ಕೈವಾಡ ಇದೆ ಅಂತ ದೇವಸ್ಥಾನದ ಅರ್ಚಕರೇನೋ ಆರೋಪ ಮಾಡಿದ್ದಾರೆ. ಅದನ್ನು ಪೊಲೀಸ್ನವ್ರು ಕಂಡುಹಿಡಿಬೇಕು. 4-5 ಜನ ಚಿಕ್ಕ ಹುಡುಗರು, 17 ವರ್ಷ 15 ವರ್ಷದ ಹುಡುಗರು ಕಲ್ಲು ಎಸ್ತಿದ್ದಾರೆ. ಅವ್ರನ್ನೆಲ್ಲ ಸೆಕ್ಯೂರ್ ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಜುವಿನೈಲ್ ಇದು ಬರುತ್ತೆ, ಅದು ಕೇಸ್ ತೊಗೊಂಡು ಏನು ಕ್ರಮ ಮುಂದೆ ಅದನ್ನು ತಗೊಳ್ತಾರೆ. ಎನ್ಕ್ವೈರಿ ಮಾಡಿ ಇದು ಯಾರು ಪ್ರಚೋದನೆ ಮಾಡಿದ್ದಾರೆ ಅಥವಾ ಹೇಗಾಗಿದೆ ಅನ್ನೋದನ್ನೆಲ್ಲ ತಿಳ್ಕೊಂಡು ಆಮೇಲೆ ಕ್ರಮ ತಗೊಳ್ತೀವಿ. 3 ಜನ ಅಪ್ರಾಪ್ತ ಬಾಲಕರು ಒಂದು ಸಂದರ್ಭದಲ್ಲಿ ಅಲ್ಲಿದ್ದು ಮತ್ತು ಈ ಕಲ್ಲು ತೂರಾಟಕ್ಕೆ ಕಾರಣ ಆಗಿರೋ ಒಂದು ಮಾಹಿತಿ ಮೇರೆಗೆ ಅವ್ರು 3 ಜನನ ನಾವು ಪಿಕ್ ಮಾಡಿದ್ದೀವಿ. ಮತ್ತು ಈಗ ತನಿಖೆ ಮುಂದುವರೆದಿದೆ. ತನಿಖೆ ಮುಂದುವರೆದಂತೆ ಬೇರೆ ಯಾರಾದರೂ ಇನ್ವಾಲ್ವ್ಮೆಂಟ್ ಮತ್ತೊಂದಿದೆ ಮುಂದೆ ಮಾಡ್ತೀವಿ. ಉದ್ದೇಶ ಮತ್ತೊಂದು, ತನಿಖೆ ಮುಂದುವರೆದಂತೆಯೇ ನಮಗೂ ಗೊತ್ತಾಗೋದು. ಶ್ರೀರಾಮ್ ಸೇನೆಯಲ್ಲಿರೋದ್ರಿಂದ ಏನಾದರೂ ಗುರಿ ಮಾಡಿಕೊಂಡು ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನಮ್ಮ ಕಾರ್ಯಕ್ರಮಕ್ಕೆ ಅಡ್ಡಿ ಮಾಡಬೇಕು, ದ್ವೇಷ ಏನಾದರೂ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿಲ್ಲ. ಘಟನೆಯಲ್ಲಿ ನಮ್ಮ ದೇಶದ ಸದಸ್ಯರ ಮಗಳಿಗೆ ಬಿದ್ದಿರೋದು. ನಮ್ಮ ಭಾವನೆಗಳಿಗೆ ಧಕ್ಕೆ ತರಬೇಕು, ನಮ್ಮ ಧಾರ್ಮಿಕ ಮೇಲೆ ಆಘಾತ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಅವ್ರು ಮಾಡಿರ್ತಾರೆ, ಇನ್ನೇನು ಇಲ್ಲ. ಪೊಲೀಸವರು ಸಂಪೂರ್ಣವಾಗಿ ಎಲ್ಲ ನಮ್ಮ ಕುಂದುಕೊರತೆ ಎಲ್ಲ ಅವರೇ ಸ್ವಇಚ್ಛೆಯಿಂದ ಎಲ್ಲ ಬರ್ಕೊಂಡು ಮಾಡಿಕೊಡ್ತೀವಿ ಅಂತ FIR ಎಲ್ಲ ಮಾಡಿದ್ದಾರೆ. ಕಲ್ಲು ಬಿದ್ದಿದ ತಕ್ಷಣ ಬಂದು ನನಗೆ ತೋರಿಸ್ಲಪ್ಪ ಬಿದ್ದೈತೆ ಅಂದ. ನೋಡಿದ್ರೆ ಅಲ್ಲೇ ಕಲ್ಲು ಬಿದ್ದಿತ್ತು, ರಕ್ತ ಸೋರ್ತಾ ಇತ್ತು. ತಿರ್ಗಾ ಅಲ್ಲಿ ಎಮರ್ಜೆನ್ಸಿ ಡಾಕ್ಟ್ರ್ ಇದ್ರು, ಅಲ್ಲಿ ಕರ್ಕೊಂಡೋಗಿದ್ವಿ. ಕತ್ಲಿತ್ತು, ಅಲ್ಲಿ ಯಾರು ಅಂತ ನೋಡೋಕ್ಕೂ ಆಗಲ್ಲ. ನಮ್ಮದು ಮೆರವಣಿಗೆಯಲ್ಲಿ ಇದು ಫಸ್ಟ್ ಟೈಮು. ಇನ್ನು ನಮ್ಮ ಗ್ರಾಮದ ಇದರಲ್ಲಿ ತೊಂದರೆಗಳಾಗಿದೆ. ಅಂದ್ರೆ ಹಿಂದೂಗಳು ಒಂದು ಮೆರವಣಿಗೆ ಮತ್ತೊಂದು ಕಾರ್ಯಕ್ರಮ ಮಾಡೋದಕ್ಕೆ ಭಯ ಪಡುವಂತಹ ವಾತಾವರಣ ನಿರ್ಮಾಣ ಆಗಿದೆ. ಇದು ಲೋಕಲಿ ಏನೋ ಇನ್ವಾಲ್ವ್ ಆಗಿದೆ, ಪ್ಲಸ್ ಯಾರೋ ಬೇಕು ಅಂತ ಕಿಡಿಗೇಡಿಗಳು ಮಾಡಿರೋ ಕೆಲಸ. ಕಿಡಿಗೇಡಿಗಳಲ್ಲ, ಆ ಭಾಗದಲ್ಲಿ ಈ ಥರದ ಚಟುವಟಿಕೆಗಳು ಮತ್ತು ಈ ಥರದ ಚಟುವಟಿಕೆಗಳನ್ನು ಎನ್ಕರೇಜ್ ಮಾಡೋದು ಅಥವಾ ಸ್ಲೀಪರ್ ಸೆಲ್ಗಳಿಗೆ ಭಾಳ ಅದ್ಭುತವಾದ ಲೊಕೇಶನ್ ಅದು. ಹಾಗಾಗಿ ಅಲ್ಲಿ ಯಾರೋ ಸೇರಿದ್ದಾರೆ, ಅವರು ಇದನ್ನು ಒಂದು ಟೆಸ್ಟ್ ಕೇಸ್ ಆಗು ಟ್ರೈ ಮಾಡ್ತಿರ್ಬೋದು ಅಥವಾ ಪ್ರೊವೋಕ್ ಮಾಡೋಕ್ಕೂ ಟ್ರೈ ಮಾಡ್ತಿರ್ಬೋದು. ಇಟ್ ಕುಡ್ ಬಿ ಎನಿಥಿಂಗ್. ಮುಸ್ಲಿಮರು ಅಂದ ಕೂಡಲೇ ಅವರು ಕಾಂಗ್ರೆಸ್ ಬೆಂಬಲಿತ ಮುಸ್ಲಿಮರಾಗಬೇಕು ಅಂತೇನಿಲ್ಲ. ಮುಸ್ಲಿಮರಲ್ಲಿ ಒಂದು ಅಲ್ಟ್ರಾ ಮುಸ್ಲಿಂ ವರ್ಗ ಈಗ ಬಂದಿದೆ. ಅದರ ಒಳಗಡೆ ಅತ್ಯಂತ ಓದಿದವರು, ವಿದ್ಯಾವಂತರು ಇವರಿದ್ದಾರೆ. ಈ ಅಲ್ಟ್ರಾ ಮುಸ್ಲಿಂ ಥಾಟು ಏನಿದೆ, ಇವ್ರದ್ದು ಕೆಲಸ ಏನು ಅಂತಂದರೆ ಈ ಅಶಾಂತಿ ಮತ್ತು ಇದನ್ನು ಸೃಷ್ಟಿ ಮಾಡ್ತಾ ಇರೋದು. ಆ ಮೂಲಕ ಅವರು ಸ್ಟ್ರಾಂಗ್ ಆಗ್ತಾ ಹೋಗೋದು ಆ್ಯಸ್ ಎ ಮುಸ್ಲಿಂ ಆರ್ಗನೈಸೇಷನ್ಸ್. ಅದಕ್ಕೆ ಅಂತಲೇ ಒಂದು 2-3 ಆರ್ಗನೈಸೇಷನ್ ಹುಟ್ಕೊಂಡಂಗಿದೆ ಎಲ್ಲ ಕಡೆ, ದೇಶವ್ಯಾಪಿ ಇದು. ಅಥವಾ ಕೆಲವು ಇತರೆ ದೇಶಗಳಲ್ಲೂ ಕೂಡ, ಇಟ್ ಕುಡ್ ಬಿ ಬಾಂಗ್ಲಾದೇಶ್, ಇಟ್ ಮೇ ಬಿ ಪಾಕಿಸ್ತಾನ್,
ಇರಾನ್, ಅಫ್ಘಾನಿಸ್ತಾನ್ ಈ ಥರದ ಭಾಗಗಳಲ್ಲಿ. ಹಾಗಾಗಿ ಇದನ್ನು ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಎತ್ತ ಅನ್ನೋದನ್ನು ವಿ ವಿಲ್ ಹ್ಯಾವ್ ಟು ಸಿ. ಐದರ್ ಮಜಾ ತೊಗೊಳಕ್ಕೆ ಮಾಡಿದ್ದಾರೆ, ಪ್ಯೂರ್ ಇಲ್ಲ ಮಕ್ಕಳೇ ಮಾಡಿರೋದಾದರೆ ಅವು ದೊಡ್ಡವ್ರುಗಳ ಮಾತು ಮತ್ತು ಆ್ಯಕ್ಷನ್ಸನ್ನು ನೋಡಿ ಕಲ್ತಿರೋದು, ಕಂತ್ರಿ ಬುದ್ಧಿನ, ಕಚಡ ಬುದ್ಧಿಯ ಮಕ್ಕಳುಗಳು, ಇಲ್ಲ ಈ ಥರದ್ದು ಪ್ಲಾನ್ಡ್ ಆಗಿ ಟೆಸ್ಟ್ ಮಾಡಿ ನೋಡೋಣ ಹೇಗಾಗಿರುತ್ತೆ ಇದು ಅಂತ ಯಾರು ಮಾಡಿಸಿರಬೇಕು. ಇದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಬಟ್ ಇದು ಆಬ್ವಿಯಸ್ಲಿ ಇಲ್ಲಿ ಆಗಬೇಕಾದ್ದೇ, ಯಾಕಂದರೆ ಆ ಜಾಗನೇ ಅಂಥದ್ದು. ನನಗೆ ಆಶ್ಚರ್ಯ ಆಗಿರೋದು ಇದರಲ್ಲಿ ಒಂದೇ ಒಂದು ಏನು ಅಂದರೆ, ಟಕ್ಕಂತ ಪೊಲೀಸ್ನವ್ರು ಹೋಗಿದ್ದೀರಿ, ಸ್ಪಾಟಲ್ಲಿ ಕ್ರಮ ತೊಗೊಂಬಿಟ್ಟಿದ್ದೀರಿ, ಅದೇನೋ ಮಾರ್ಚ್ ಮಾಡಿದ್ದೀರಿ, ಕಂಟ್ರೋಲಿಗೆ ತೊಗೊಂಡಿದ್ದೀರಿ ಸಿಚುಯೇಷನ್. ಬಟ್ ಐ ಆಮ್ ಸರ್ಪ್ರೈಸ್, ಜೆಜೆನಗರ ಪೊಲೀಸ್ ಠಾಣೆನವರು ಇಂಥದ್ದೊಂದು ಪ್ರೊಸೆಷನ್ನು, ಈ ಥರದ ಒಳ್ಳೆ ಪರಿಸ್ಥಿತಿ ಇಲ್ಲ ಇವಾಗ ಎಲ್ಲೋ ಎಲ್ಲ ಕಡೆ ಈ ಥರದ ಪ್ರೊಸೆಷನ್ಗಳೆಲ್ಲ ಬಂದಾಗ. ಅದಕ್ಕೊಂದು ಬೇಸಿಕ್ ಬಂದೋಬಸ್ತ್ ಹಾಕಬೇಕಾಗಿತ್ತು ಅನ್ನೋ ಕಾಮನ್ ಸೆನ್ಸ್ ಯಾಕೆ ಮರೆತು ಬಿಟ್ರು ಅಂತ ನನಗೆ ಅರ್ಥವಾಗ್ತಿಲ್ಲ. ಆ ಏರಿಯಾ ಹಿನ್ನೆಲೆ ಗೊತ್ತಿದ್ದು, ಅಬ್ಸಲ್ಯೂಟ್ಲಿ ಆ ಏರಿಯಾ ಹಿನ್ನೆಲೆ ನಮಗೆ ಗೊತ್ತು. ನಾವು 25 ವರ್ಷದ ಹಿಂದೆ ಆ ಏರಿಯಾ ಪೊಲೀಸ್ ಸ್ಟೇಷನಲ್ಲಿ ಹೋಗಿ 2 ರಾತ್ರಿ 3 ರಾತ್ರಿ 4 ರಾತ್ರಿ ಚಳಿ ಗಾಳಿನಲ್ಲಿ ಕಾಲ ಕಳೆದಿರಬೇಕಂತ ಪರಿಸ್ಥಿತಿ ಎದುರಿಸಿದ್ದೀವಿ. ಇಟ್ ವಾಸ್ ಒನ್ ಆಫ್ ದಿ ಮೋಸ್ಟ್ ಈಸಿಯೆಸ್ಟ್ ರೋಡ್ಸ್ ಮೈಸೂರಿಂದ ವಿಜಯನಗರದ ಕಡೆಗೆ ಹೋಗೋಕ್ಕೆ, ಗೋರಿಪಾಳ್ಯ ಕ್ರಾಸ್ ಮಾಡಿಕೊಂಡು ವಿಜಯನಗರದ ಕಡೆಯಿಂದ ಹೋಗೋಕ್ಕೆ. ಹೀಗಾಗಿಲ್ಲ ಅಂತ ಎಲ್ಲ ಹೇಳ್ತಾರೆ. ಅದನ್ನು ಏನ್ಯಾವ ಪೊಲೀಸ್ನವ್ರು ಶುಡ್ ಹ್ಯಾವ್ ಥಾಟ್ ಆಫ್ ಇಟ್. ಬೇಸಿಕ್ ಪ್ರೊಟೆಕ್ಷನ್ಸ್ ಅಂದರೆ ಬೇಸಿಕ್ ಒಂದು 4 ಕಾನ್ಸ್ಟೇಬಲ್ಸು ಮೆರವಣಿಗೆ ಪಾಸ್ ಆಗೋ ಇದರಲ್ಲಿ ಅದಾಗಿತ್ತೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಒಟ್ಟಲ್ಲಿ ಪೊಲೀಸ್ನವ್ರು ಇದನ್ನು ಹಿಂಗೆ ತಿಪ್ಪೆ ಸಾರಿಸಿ, ಹಾಗೆ ಯಾಮಾರಿಸಿ, ಹಾಗೆ ತನಿಖೆ ನಡೀತಾ ಇದೆ, ಕ್ರಮ ತಗೋತಾ ಇದ್ದೀವಿ. ಇದು ನಮ್ಮ ಗೃಹ ಮಂತ್ರಿಗಳ ಪುಟ್ಟು ರೋಬೋಟ್ ಟಾಕ್ ಇದೆಯಲ್ಲ, ಅವ್ರ ಹೋಮ್ ಮಿನಿಸ್ಟ್ರಿ ಆಲ್ಮೋಸ್ಟ್ ಆ್ಯಕ್ಟ್ಸ್ ಲೈಕ್ ಎ ರೋಬೋಟ್ ಒಂಥರ ಈ ಥರದ ವಿಚಾರಗಳಲ್ಲಿ. ಬೇರೆ ವಿಚಾರದಲ್ಲಿ ಈಸ್ ಎ ಗುಡ್ ಮ್ಯಾನ್, ಅದು ಬೇರೆ ವಿಚಾರ. ಹಾಗಾಗಿ ಆ ರೋಬೋಟ್ ಟಾಕ್ ಥರ ಮಾಡ್ಕೊಂಡು ಹೋದರೆ ಮುಂದೊಂದು ದಿನ ದೊಡ್ಡದಾದಾಗ ಇದ್ರದ್ದು ಅನುಭವಿಸ್ತೀರಿ. ಆ್ಯಂಡ್ ವಿ ಹ್ಯಾವ್ ಸೀನ್ ಬಿಗರ್ ಇನ್ಸಿಡೆಂಟ್ಸ್ ಆ ಏರಿಯಾಲ್ ಆಗಿರೋದನ್ನು ನಾವು ನೋಡಿದ್ದೀವಿ. ಎಸ್, ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇನ್ನು ಮುಸ್ಲಿಂ ಪುಂಡರ ಪುಂಡಾಟಿಕೆಗೆ ಹಿಂದೂ ಸಂಘಟನೆಗಳು ಆಕ್ಷೇಪಿಸಿ ಜೆಜೆನಗರ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸಿದರು. ಪೊಲೀಸ್ ಠಾಣೆಗೆ ಜಮೀರ್ ಅಹಮದ್ ಭೇಟಿ ನೀಡಿ ಓಂ ಶಕ್ತಿ ದೇವಸ್ಥಾನ ಅರ್ಚಕರು ಸದಸ್ಯರನ್ನ ಕರೆಸಿ ಮಾತುಕತೆ ನಡೆಸಿದರು. ತಪ್ಪಿತಸ್ಥರನ್ನ ಸುಮ್ಮನೆ ಬಿಡಬಾರದು ಅಂತ ದೇವಸ್ಥಾನದವರು ಆಗ್ರಹಿಸಿದ್ರು. ಜಮೀರ್ ಆಗಮನಕ್ಕೆ ಹಿಂದೂ ಸಂಘಟನೆಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿತು. ಜಮೀರ್ ಸಂಧಾನಕ್ಕೆ ಮುಂದಾಗಿದ್ದಾರೆ, ಇದುವರೆಗೂ ಆರೋಪಿಗಳನ್ನು ಯಾಕೆ ಬಂಧಿಸಿಲ್ಲ ಅಂತ ಬಂಧನಕ್ಕೂ ಮೊದಲು ಕಿಡಿಕಾರಿದ್ರು. ಮುಸ್ಲಿಂ ಯುವಕರಿಂದ ಪದೇ ಪದೇ ಈ ರೀತಿಯ ಕಿರಿಕಿರಿಗಳು ಆಗ್ತಾನೇ ಇದೆ. ಚಾಮರಾಜಪೇಟೆ ಬೆಂಗಳೂರಿನ ಕ್ರೈಮ್ ಕ್ಯಾಪಿಟಲ್ ಆಗಿದೆ. ಇದಕ್ಕೆ ಸ್ಥಳೀಯ ಶಾಸಕರು ಕುಮ್ಮಕ್ಕು ಕೊಡ್ತಿದ್ದಾರೆ ಅಂತ ಬಿಜೆಪಿ ಮುಖಂಡ ಭಾಸ್ಕರ್ ರಾವ್ ಆರೋಪ ಮಾಡಿದ್ರು. ಸಚಿವ ಜಮೀರ್ ಕೂಡ ಮಾತನಾಡಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಕೇವಲ ಅಪ್ರಾಪ್ತರ ಇಲ್ಲ, ನಿಜವಾಗಿ ಯಾರಿದ್ದಾರೆ ಅನ್ನೋದನ್ನ ಗಮನಿಸಿಕೊಂಡು ಅರೆಸ್ಟ್ ಮಾಡಬೇಕು, ಗಾಂಜಾ ಕಾಟದ ಬಗ್ಗೆ ನಿಗಾ ಇಡಿ ಅಂತ ಪೊಲೀಸರಿಗೆ ತಿಳಿಸಿದ್ದೀನಿ ಅಂದ್ರು. ಸರ್ಕಾರದ ಕುಮ್ಮಕ್ಕಿನಿಂದಲೇ ಬೇರೆ ಕೋಮಿನವರು ಈ ರೀತಿ ವರ್ತಿಸ್ತಾ ಇದ್ದಾರೆ ಅಂತ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿ ನಡೆಸಿದ್ರು. ಈ ಮಧ್ಯೆ ಕಲ್ಲು ತೂರಾಟ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಉಡಾಫೆ ಉತ್ತರ ಕೊಟ್ಟಿದ್ದಾರೆ. ಮೊದಲು ನಮ್ಮ ಗಾಂಧಿ ನರೇಗಾ ಬಗ್ಗೆ ಮಾತನಾಡಲಿ, ಉಳಿದದ್ದು ಆಮೇಲೆ ಮಾತಾಡೋಣ ಅಂದಿದ್ದಾರೆ. ಬೆಳಗ್ಗೆ ಕರ್ಕೊಂಡ್ಬಂದು ಕೂರ್ಸ್ಬಿಟ್ಟು ನಾವು ಅರೆಸ್ಟ್ ಮಾಡಿದೀವಿ ಅಂತ ಇವ್ರು ಹೇಳ್ತಾರೆ. 3 ಜನ ಯಾರು ಅನ್ನೋದಕ್ಕೆ ತೋರಿಸ್ತಾ ಇಲ್ವಲ್ಲ ಅವರು. ಕಲ್ಲೆಸ್ತಿರೋದು ಯಾರನ್ನ ತಂದು ಕೂರ್ಸಿದಿರ ಒಳಗಡೆ? ಇದು ಬೂಟಾಟಿಕೆಯನ್ನ ಬಿಡಿ, ಸಂಧಾನ ಬಿಡಿ. ರಾತ್ರಿ ಸಂಧಾನ ಮಾಡ್ಲಿಕ್ಕೆ ಬಂದ್ರಿ. ನನ್ನ ಪ್ರಕಾರ ಅವರಲ್ಲ, ನೈಜ ಅಪರಾಧಿಗಳನ್ನ ಬಂಧನ ಮಾಡಬೇಕು, ಕಠಿಣ ಕ್ರಮ ಆಗ್ಬೇಕು, ಮತ್ತೆ ಶಾಂತಿ ನೆಲೆಸಬೇಕು ಜಯನಗರದಲ್ಲಿ. ಅಂದ್ರೆ ಇಲ್ಲಿ ಯಾರಿಗೂ ಕೂಡ ರಕ್ಷಣೆ ಇಲ್ಲ. ಅವ್ರು ಉರುಸ್ಬಾರ್ದು. ಇಲ್ಲಿರೋ ಶಾಸಕರು ಇದಕ್ಕೆ ಡೆವಲಪ್ ಮಾಡಕ್ಕೆ 20 ವರ್ಷದಿಂದ ಅವರು ಶಾಸಕರಾಗಿದ್ದಾರೆ. ಚಾಮರಾಜಪೇಟೆ ಇಡೀ ಬೆಂಗಳೂರು ಸಿಟಿಗೆ ಕ್ರೈಮ್ ಕ್ಯಾಪಿಟಲ್ ಆಗಿರೋದು. ಎಲ್ಲದಕ್ಕೂ ಕುಮ್ಮಕ್ಕು ಇಲ್ಲಿ ಲೋಕಲ್ MLA ಕೊಡ್ತಾ ಇರೋದು. ಹಿ ಹಸ್ ಡೆವಲಪ್ಡ್ ಹೋಲ್ ಗ್ಯಾಂಗ್ ಆಫ್ ಕ್ರಿಮಿನಲ್ಸ್ ಓವರ್ ಹಿಯರ್. ಆ ಎಂಟೈರ್ ಕ್ರಿಮಿನಲ್ ಗ್ಯಾಂಗ್ಗೆ ಚಾಮರಾಜಪೇಟೆ ನಡೆಸ್ತಾ ಇದೆ ಹೊರತು ಅಮಾಯಕರಲ್ಲಿ ಸಫರ್ ಆಗ್ತಾ ಇದ್ದಾರೆ. ಫಸ್ಟ್ ಇಲ್ಲಿ ಡ್ರಗ್ಸ್ ಕ್ಲೀನ್ ಮಾಡಬೇಕು. ಅಲ್ಲಿಗೆ ಯಾವ ಪೊಲೀಸರು ಬಂದ್ರು ಅವ್ರಿಗೆ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ. ಇಲ್ಲಿರೋ ಹುಡುಗರಿಗೆ ಹಾದಿ ತಪ್ಪಿಸ್ತಾ ಇದ್ದಾರೆ ಇಲ್ಲಿ ಲೋಕಲ್ MLA. ಇಲ್ಲಿ ಹಿಂದೂಗಳು ನೆನ್ನೆ ತಾಳ್ಮೆ ತೋರಿಸಿಲ್ಲ ಅಂದ್ರೆ ರಾತ್ರಿ ಎಲ್ಲ ಅನಾಹುತ ಆಗಿರೋದು. ಅದೇನು ಯಾರು ಮಾಡಿದ್ರು ತಪ್ಪದು. ಮೈನರು ಮೇಜರು ಅದು ಲೆಕ್ಕಕ್ಕೆ ಬರಲ್ಲ. ಸಣ್ಣ ಮಕ್ಕಳು ಮಾಡೋಕ್ಕೆ ಸಾಧ್ಯ ಇಲ್ಲ. ಮಕ್ಕಳು ಹಿಂದೆ ಯಾರನ್ನ ಇರ್ಬೋದು ನನಗೆ ಅನಿಸ್ತಾ ಇದೆ. ದಯಮಾಡಿ ತನಿಖೆ ಮಾಡಿ ಅಂತ DCPಗೂ ಸೂಚನೆಯನ್ನು ಕೊಟ್ಟಿದ್ದೀವಿ. ಚಾಮರಾಜಪೇಟಲ್ಲಿ ನಾವೆಲ್ಲ ಸ್ವಂತ ನಾವು ಅಣ್ಣ ತಮ್ಮದಿರಂಗೆ ಒಂದು ಸಣ್ಣ ಇನ್ಸಿಡೆಂಟ್ ಆಗಕ್ಕೆ ನಾವು ಬಿಟ್ಟಿಲ್ಲ, ಮುಂದೆನೂ ಬಿಡಲ್ಲ ನಾವು. ಅವ್ರ ರಾಜಕೀಯ ಬೇಳೆ ಬೆಳೆಸ್ಕೊಳ್ಳೋಕೆ ಅವ್ರು ಏನು ಬೇಕಾದ ಹೇಳ್ಬೋದು. ಗಾಂಜಾ ಜಾಸ್ತಿ ಆಗ್ತದೆ, ಇಲ್ಲ ಕಂಟ್ರೋಲ್ ಮಾಡಬೇಕು. ನೀವು ಹೇಳ್ತಾರೆ ಅದು ಮಾಡಬೇಕು. ಇನ್ನು ಮುಂದೆ ಇದು ಹಾಕ್ಕೊಡ್ದು.
ಯಾವುದೇ ಗಣೇಶನ ಮೆರವಣಿಗೆನೂ ಹೋಗಂಗಿಲ್ಲ. ಈಗ ಜೆ ನಗರದಲ್ಲಿ ಓಂ ಶಕ್ತಿ ಮೆರವಣಿಗೆ ಏನು ಹೋಗ್ತಾ ಇತ್ತೋ ಅದ್ರ ಮೇಲೆ ಕಲ್ಲು ತೂರಾಟಿ ಗಾಯಗಳಾಗಿ ರಕ್ತ ಸುರಿತಾ ಇದೆ. ಸಿದ್ದರಾಮಯ್ಯ ಬಂದ ಮೇಲೆ ಇವ್ರಿಗೆಲ್ಲ ಮುಸಲ್ಮಾನರಿಗೆಲ್ಲ ಒಂದು ಫ್ರೀ ಲೈಸೆನ್ಸು, ಎಲ್ಲಿ ಬೇಕಾದರೂ ಕಲ್ಲೊಡಿ, ಯಾರು ಬೇಕಾದರೂ ದೌರ್ಜನ್ಯ ಮಾಡಿ, ಏನು ಬೇಕಾದರೂ ಮಾಡಿ, ನಿಮ್ಮನ್ನು ನಾವು ಅರೆಸ್ಟ್ ಮಾಡಲ್ಲ ಅಂತ ಮೆಸೇಜ್ ಕೊಟ್ಟಿದ್ದೀರಾ. ಕೂಡಲೇ ಯಾರ್ಯಾರು ಮುಸ್ಲಿಂ ಭಯೋತ್ಪಾದಕರಿದ್ದಾರೆ ಅವ್ರನ್ನೆಲ್ಲರೂ ಕೂಡ ಬಂಧಿಸಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಆಯ್ತು, ಫಸ್ಟು ನಮ್ಮದು ಗಾಂಧಿ ನರೇಗಾ ಬಗ್ಗೆ ಮಾತಾಡಿ, ಅದೆಲ್ಲ ಆಮೇಲೆ ಮಾತಾಡೋದು. ಮೀರಾ ಅವರ ಆದಿಯಾಗಿ ಬಹುತೇಕರ ಅನುಮಾನನೂ ಅದೇ, ಅಪ್ರಾಪ್ತರಿಲ್ಲ, ಬೇರೆ ಯಾರೋ ಇದ್ದಾರೆ. ಮಕ್ಕಳು ಅಲ್ಲ ಅವರು, 15, 16, 17ನೇ ವರ್ಷದ ವಯಸ್ಸಿನ ಮಕ್ಕಳು ಈ ಕಾಲದಲ್ಲಿ ಮಕ್ಕಳಲ್ಲ. ಅವರು ಪ್ರೌಢರೇ ನನ್ನ ಪ್ರಕಾರದಲ್ಲಿ ಎಲ್ಲ ರೀತಿಯಿಂದ, ಅವ್ರಿಗೆಲ್ಲ ಗೊತ್ತಾಗಿರುತ್ತೆ. ಬಟ್ ಆಕ್ಟ್ ಪ್ರಕಾರದಲ್ಲಿ ಡೆಫಿನಿಷನಲ್ಲಿ ಅವ್ರ ಮಕ್ಕಳು ಅಂತ ಕಾಣಿಸ್ತಿರ್ಬೋದು ಅಷ್ಟೇ, ನಂಬರ್ 1. ಸೊ ಜಮೀರ್ ಪರ್ಸೆ ಅವ್ರ ಮಕ್ಕಳು ಅಂತ ಡಿಸ್ಕ್ರೈಬ್ ಮಾಡೋದೇ ರಾಂಗು, ನಂಬರ್ 1. 16 ವರ್ಷದ ಮಗುಗೆ ರೇಪ್ ಮಾಡಬೇಕು ಅನ್ನೋದು ಮಗು ಗೊತ್ತಾಗತ್ತಾ? ಯಾವುದೇ ಇದಾಗಲಿ ಕಮ್ಯುನಿಟಿಗಳಲ್ಲಿ ಗೊತ್ತಾಗತ್ತಾ ಅದು? ಈಗಿನ ಕಾಲದಲ್ಲಿ 15, 16ನೇ ವರ್ಷಕ್ಕೆ 30 ವರ್ಷದವ್ರಿಗಿಂತ ಜಾಸ್ತಿ ತಿಳ್ಕೊಂಬಿಟ್ಟಿರ್ತಾರೆ ಎಲ್ಲನೂ. ಕಾನೂನು ಪ್ರಕಾರ ಅವ್ರ ಮಕ್ಕಳಷ್ಟೇ. ನಂಬರ್ 2, ಅಲ್ಲಿ ಗಾಂಜಾ ಹೆಚ್ಚಾಗಿದೆ ಅನ್ನೋದನ್ನ ಮಂತ್ರಿಗಳೇ ಒಪ್ಕೊಳ್ಳೋಂಗೆ ಕಾಣಿಸ್ತಾ ಇದೆ ಯಾಕೋ. ಒಂದಂತೂ ಹೇಳ್ಬಿಡ್ತೀನಿ, ಈ ಪರಿಪ್ರಮಾಣದ ಗಾಂಜಾ ಮತ್ತು ಇದರ ನಾರ್ಕಾಟಿಕ್ಸು, ಮಾದಕ ದ್ರವ್ಯಗಳು, ವಸ್ತುಗಳೇನಿದೆ, ಅದು ಬೆಂಗಳೂರಿನಲ್ಲಿ ಈ ಪ್ರಮಾಣದಲ್ಲಿ ಲಭ್ಯ ಇರ್ತಿರಲಿಲ್ಲ ಹಿಂದೆ ಎಲ್ಲ. ನಾನು ಗಾಂಜಾ ಅಂತ ಇವ್ರು ಹೇಳಿದ್ದಕ್ಕೆ ಒಂದು ಇನ್ಸಿಡೆಂಟನ್ನು ಜ್ಞಾಪಿಸ್ಕೊಂಡು ಹೇಳ್ತಾ ಇದ್ದೀನಿ ಅಷ್ಟೆ. 93, 92, 93 ಇರಬೇಕು ಅದು. ನಮಗೆ ಬೆಂಗಳೂರಿನಲ್ಲಿ KG ಹಳ್ಳಿ ಲಾಸ್ಟ್ ಪೊಲೀಸ್ ಸ್ಟೇಷನ್ ಆಗಿತ್ತು, ಕಾಡಗೊಂಡನಹಳ್ಳಿ. ಅಲ್ಲಿ ಒಂದು ರೈಡ್ ನಡೀತು, ಅದಕ್ಕೆ ನಾನು ಜೊತೆಲಿ ಹೋಗಿದ್ದೆ ಪೊಲೀಸ್ನವ್ರ ಜೊತೆಯಲ್ಲಿ. ಕೆಂಪಯ್ಯ ವಾಸ್ ದ DCP, ಐ ಸ್ಟಿಲ್ ರಿಮೆಂಬರ್ ಇಟ್, ಐ ಡೋಂಟ್ ಫರ್ಗೆಟ್ ಇಟ್. ಅದನ್ನು ಇನ್ನೂ ನಾನು ಎ ಲಾರ್ಜ್ 1 ಲಾರಿ ಲೋಡ್ ಆಫ್ ಗಾಂಜಾ ಅವತ್ತು ರಿಕವರಿ ಆಗಿತ್ತು. ಅವತ್ತು ಹೆಚ್ಚು ಕಡಿಮೆ 1 ಲಾರಿ ಲೋಡ್ ಇರಬೇಕು. ಪೊಲೀಸ್ ಸ್ಟೇಷನ್ ಒಳಗಡೆ ಎಲ್ಲ ತುಂಬಿದ್ದಾಗಿತ್ತು ಗೋಣಿಚೀಲದಲ್ಲಿ. ಅಷ್ಟು ಅದು ನಮ್ಮನ್ನು ಭಯಪಡಿಸ್ಬಿಟ್ಟಿತ್ತು, ಏನು ಈ ಪ್ರಮಾಣದಲ್ಲಿ ಹಿಂಗಾದರೆ ಕತೆ ಇದು ಅಂತ. ಬಟ್ ಈಗ ಗಾಂಜಾ ಹ್ಯಾಸ್ ಬಿಕಮ್ ಬಿಸ್ಕೆಟ್ ಆಗೋಗಿದೆ. ಅದು ಆರ್ಡಿನರಿ 5 ಪೈಸೆ ಚಾಕ್ಲೇಟ್ ಥರ ಅದು ವ್ಯಾಲ್ಯೂ. ಮಾಡ್ರನ್ MDMAಗಳು, ಅದು ಇದ್ದು ಬೇರೆ ಬೇರೆ ಹೆರೋಯಿನ್ನು, ಈ ಥರದ್ದು, ಅದರಲ್ಲಿ ಪ್ಯೂರಿಫೈಡ್ ವರ್ಷನ್ಸು, ಲ್ಯಾಬ್ ಮೇಡು, ಹೋಮ್ ಮೇಡು ಅಂತೆಲ್ಲ ಬಂದಿದೆ. ಎಲ್ಲ ನನಗೆ ಫ್ರೆಂಡ್ಸ್ ಕೆಲವರೆಲ್ಲ ಹೇಳ್ತಾರೆ, ಹೆಣ್ಣೂರು, ಬಾಣಸವಾಡಿ, JJ ನಗರ, ಚಾಮರಾಜಪೇಟೆ, ಸಮ್ ಪಾರ್ಟ್ಸ್ ಆಫ್ JP ನಗರ, ಎಲೆಕ್ಟ್ರಾನಿಕ್ಸ್ ಸಿಟಿ, ಬಿಯಾಂಡ್ ಇಂದಿರಾನಗರ್, KR ಪುರಂ, ಈ ಕಡೆ ಅಲ್ಲೆಲ್ಲ ತಡ್ಕೊಳಕ್ಕಾಗ್ತಾ ಇಲ್ಲ ಅಂತ. ಏನು ಮಾಡೋಕ್ಕೆ ಹೊರಟಿದ್ದೀರಿ ಕರ್ನಾಟಕ ಅಂತ ನಂಗೆ ಅರ್ಥವಾಗ್ತಿಲ್ಲ ಪೊಲೀಸ್ನವರು. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಐ ಆಮ್ ಟೆಲಿಂಗ್ ಯು, ನೀವು ನಿಮ್ಮ ಮಕ್ಕಳಿಗೆ ದಯವಿಟ್ಟು ಅದೆಲ್ಲ ಕೊಡಿಸ್ಬಿಡಿ ಅಂತ ನಾನು ಕೇಳೋದು. ಅಧಿಕೃತ ಮಾಡಿಕೊಟ್ಬಿಡಿ ನಿಮ್ಮ ಮಕ್ಕಳಿಗೆ. ನಿಮ್ಮ ಮಕ್ಕಳಿಗೆ ಕೊಡಿಸಿ, ನಿಮ್ಮ ಮಕ್ಕಳು ನೆಗೆದು ಬಿದ್ದು ಸಾಯಿಲಿ, ನಮಗೇನು ಹೋಗಬೇಕು ಅಂತ ಅನ್ಬೋದು ನಾವು ಬೇಕಾದ್ರೆ. ಭಾಳ ವರ್ಸ್ಟ್ ಆಗೋಗಿದ್ದೀರಿ ಡಿಪಾರ್ಟ್ಮೆಂಟ್ನಲ್ಲಿ. ಎಸ್, ಬಳ್ಳಾರಿ ಬ್ಯಾನರ್ನಲ್ಲಿ ಈಗ ಗಲಾಟೆ ಜಾಸ್ತಿ ಅಂತೆ, ರಾಜಕೀಯ ಅಂತೆ. ಆ ರಾಜಕೀಯ ಅಂತೆ ಏನು ಬಂತು ಮಣ್ಣು. 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಏನಕ್ಕೆ ಗೊತ್ತಿಲ್ಲ. ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅದನ್ನು ಹೇಳ್ತಾರೆ. 2ನೇ ಬಾರಿ ಯಾಕೆ ಮಾಡೋಕ್ಕೆ ಹೋದ್ರು? ಐ ಹ್ಯಾವ್ ನೋ ಐಡಿಯಾ. ಏನಕ್ಕೆ ಮಾಡೋಕ್ಕೆ ಹೋದ್ರು? ಏನೋ ಜನಾರ್ದನ್ ರೆಡ್ಡಿ ಸಿಗಾಕ್ಸಕ್ಕೆ ಮಾಡಿದ್ದಾರೆ ಅಂತೆಲ್ಲ ಅವ್ರದ್ದು ವಾದ. ಸತೀಶ್ ರೆಡ್ಡಿ ಗನ್ಮೆನ್ನಿಂದ ರಾಜಶೇಖರ್ ಸತ್ತಿರ್ಬೋದು ಅಂತ CM ಹೇಳಿದ್ಮೇಲೆ ಅವ್ನು ಬಂಧನ ಯಾಕೆ ಮಾಡಿಲ್ಲ ಅಂತ ರಾಮುಲುನು ಅದನ್ನೇ ಹೇಳ್ತಾರೆ. ರಾಜಶೇಖರ್ ದೇಹ ಹಾಕಿರೋದು ಭರತ್ ರೆಡ್ಡಿ ಗನ್ಮೆನ್ ಬುಲೆಟು. ಭರತ್ ರೆಡ್ಡಿ ಹೆಸರನ್ನು ಹಾಕಿ ಬಂಧಿಸಬೇಕು ಚಾರ್ಜ್ ಶೀಟಲ್ಲಿ. ಮೊದಲು ಗುಂಡು ಹೊಡೆದಿದ್ದೇ ಇಲ್ಲ ಅನ್ನೋ ಥರ ಮಾಡೋಕ್ಕೆ ಹೊರಟಿದ್ರು ಅಂತ ಇವರ ಒಬ್ಬರೊಬ್ಬರ ವಾದಗಳು. ಎಷ್ಟು ಬಾರಿ ಶವ ಪರೀಕ್ಷೆಯನ್ನ ಮಾಡಿದ್ದೀರಿ? ಮೊದಲನೇ ಶವ ಪರೀಕ್ಷೆ ಮಾಡಿದಾಗ ಪೋಸ್ಟ್ ಮಾರ್ಟಮ್ ಏನು ವರದಿ ಬಂತು? 2ನೇ ಬಾರಿ ನೀವು ಪೋಸ್ಟ್ ಮಾರ್ಟಮ್ ಆದೇಶ ಮಾಡಿದ್ರಿ. ಯಾರು ಆದೇಶ ಮಾಡಿದವರು? ದಯವಿಟ್ಟು ಸತ್ಯ ಇಡಿ. ಸತೀಶ್ ರೆಡ್ಡಿ ಅವರ ಗಾಳಿಯಲ್ಲಿ ಗುಂಡು ಹಾರಿಸಲು ಹೋಗಿ ರಾಜಶೇಖರ್ ಅವರಿಗೆ ತಗಿಲಿರುವ ಸಾಧ್ಯತೆ ಇದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಸತೀಶ್ ರೆಡ್ಡಿ ಅರೆಸ್ಟ್ ಮಾಡಿದ್ರೆ ತನಿಖೆ ನ್ಯಾಯಯುತವಾಗಿ ಆಗಬೇಕು ಅಂದರೆ CBI ಕೊಟ್ಟರು ಒಳ್ಳೆಯದು. ಜಡ್ಜು ರಿಟೈರ್ಡ್ ಜಡ್ಜ್ಗೆ ಕೊಟ್ಟರೆ ಏನಾಯ್ತದೆ? ಜುಡಿಷಿಯರಿ ಏನಾಯ್ತದೆ? ಏನೂ ಆಗಲ್ಲ. ಏನು ಬಳ್ಳಾರಿಯ ನಗರದ ಒಬ್ಬ ಅಮಾಯಕ ರಾಜಶೇಖರ್ ಅನ್ನಂತ ಯುವಕ ಏನು ಗುಂಡಿಗೆ ಬಲಿಯಾಗಿದ್ದಾನೋ, ಎಲ್ಲಿಂದ ಆರಿದೆ ಅಂದ್ರೆಗಿನ ಎಂಥ ಕಂಡೀಷನಲ್ಲಿ ಮಾಡ್ತಾರೆ ಸರ್ 2ನೇ ಪೋಸ್ಟ್ ಮಾರ್ಟಮ್?
ಡೌಟ್ಸ್ ಬಂದು ಅಬ್ಜೆಕ್ಷನ್ಸು ಸೀರಿಯಸ್ ಆಗಿ ಪ್ರಾಬಬಲಿ ಡಿಸೀಸ್ ಸೈಡಿಂದ ಇವಾಗ ಬಂದಿದ್ರೆ ಮಾಡ್ಬೋದು. ಇವರೇ ಯಾಕೆ ಮಾಡಕ್ಕೆ ಹೋದ್ರು ಅಂತ ನನಗೂ ಐಡಿಯಾ ಇಲ್ಲ. ಇದು ಸೆಕೆಂಡ್ ಟೈಮನ್ನು ಅಂದ್ರೆ ಬುಲೆಟ್ ಎತ್ತಾಗಿದೆ ಹಾಗೆ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡಿದ್ರು. ಇರ್ಬೋದೇನೋ, ಬಟ್ ಅದನ್ನ ಮುಗಿಸ್ಬೋದಿತ್ತು ಹಾಗೆ. ಹಾಗಾದ್ರೆ ಆಫೀಸರ್ಸ್ಗಳು ಬದ್ಧತೆ ತೋರಿಸಿದಾರೆ ಇಲ್ಲಿ ಅನ್ನೋದು ರಾಮುಲು ಅವರ ಆರೋಪ. ತೋರಿಸಿಲ್ಲ ಅಂತ ತೋರಿಸಿದ್ದಾರೆ, ಆ ಕಾರಣಕ್ಕೆ ಎರಡನೇ ಸರಿ ಅದನ್ನ ಮಾಡಿದ್ದಾರೆ ಅಂತ. ಪಾಸಿಬಲ್, ದೆನ್ ಕಂಗ್ರ್ಯಾಚುಲೇಟ್ ದ ಪೊಲೀಸ್. ಹಂಗಾರೆ ಅವಾಗ CBI ಹಾಕ್ಬೇಕು, ಅದೇ ಆಫೀಸರ್ಸ್ ಇನ್ವೆಸ್ಟಿಗೇಟ್ ಮಾಡಲಿ ಬಿಡಿ. ಹೌದಾ, ಯಾಕೆ ಬೇಕು ಅವ್ರಿಗೆ ನಿಮ್ಗೆ? ಹಂಗಾರೆ ಅದೇ ನಿಜ ಆದ್ರೆ ನ್ಯಾಯಮೂರ್ತಿಗಳು ಮಾಡಿ. ಪಾಯಿಂಟ್ ಅದಲ್ಲ. ಪಾಯಿಂಟ್ ಇಲ್ಲಿ ನಂಬರ್ 1, ಅವತ್ತೇ ಆ ಪ್ಯಾಟ ಇದು ಕಟ್ಕೊಂಡಿರೋ ಗಿರಾಕಿ ನಾನು ಬಂದಾಗ ಹೇಳಿದೆ, ಟೇಕ್ ದೆಮ್ ಇಂಟು ಕಸ್ಟಡಿ, ಎಲ್ಲಾರನ್ನೂ ಬಿಡಬೇಡಿ, ಎಲ್ಲಾರನ್ನೂ ತಪ್ಪಿಸ್ಕೊಂಡ್ಬಿಟ್ರೆ ಏನು ಅಂತ. ರಾಜ್ಯ ಸರ್ಕಾರ ಈ ಸಂದರ್ಭ ಬಳಸ್ಕೊಂಡು ಒಂದು ಕಠಿಣವಾಗಿ ಒಂದು SOPನೋ ಆರ್ಡರ್ನೋ ಮಾಡಿ, ಯಾರ್ಯಾರು ಪ್ರೈವೇಟ್ ಖಾಸಗಿಯನ್ನು ಈ ರೀತಿ ಲೈಸೆನ್ಸ್ಡ್ ಆರ್ಮನ್ನು ಇಟ್ಕೊಂಡಿರೋರನ್ನ ಇಟ್ಕೋಬೋದು. ಇಟ್ಕೊಳ್ಳೋಕೆ ಮೊದಲು ಏನಾದ್ರು ಒಂದು ಪರ್ಮಿಷನ್ ಬೇಕಾ? ಪರ್ಮಿಷನ್ ಜೊತೆಗೆ ಆ ಇಟ್ಕೊಳ್ಳೋರದ್ದು ಬ್ಯಾಕ್ಗ್ರೌಂಡ್ ಚೆಕ್ಕನ್ನು ಮಾಡೋರು ಯಾರು? ಹೌ ಡು ಯು ನೋ ಇವನು ಯಾವನಿವನು ಅಂತ? ಇವನು ಎಲ್ಲಿಂದ ಬಂದನೋ, ಅವನು ಯಾವನೋ, ಅವನ ಬ್ಯಾಕ್ಗ್ರೌಂಡ್ ಏನೋ ಅವನದ್ದು? ಅವ್ನು ಯಾರ್ದೋ ಮೇಲೆ ಗುಂಡು ಹೊಡೆದು ಬಿಟ್ರೆ ಲೈಸೆನ್ಸ್ ಇದೆ ಅಂದ್ಬಿಟ್ಟು ನಾಳೆ ಜವಾಬ್ದಾರಿ ಯಾರಾಗಬೇಕು? ನೋ, ಅವ್ನು ಹಿ ಈಸ್ ಕ್ಯಾರಿಂಗ್ ಎ ಲೈವ್ ಆರ್ಮ್ ಅವನು ಪಬ್ಲಿಕ್ಲಿ ಅವನು. ಹಾಗಾಗಿ ಯು ಹ್ಯಾವ್ ಟು ಗೆಟ್ ಇನ್ ಟು ದಿಸ್, ನಂಬರ್ 1. ನಂಬರ್ 2, ಆ ಜಾಗಕ್ಕೆ ಆ ಸತೀಶ್ ರೆಡ್ಡಿ ಎಂಬ ಘನತೆವೆತ್ತ ವ್ಯಕ್ತಿ ಅವನು ಅವತ್ತು ಬೆಂಗಳೂರಿಗೆ ಕರ್ಕೊಂಬಂದಿರೋದೇ ಬೋಗಸ್ಸು ನನ್ನ ಪ್ರಕಾರದಲ್ಲಿ. ನನ್ನ ಪ್ರಕಾರ ಅವನಿಗೆ ಭಾಳ ದೊಡ್ಡ ಗಾಯ ಏನೋ ಆದಂಗಿಲ್ಲ ಅವನಿಗೆ. ಅವನು ಅಲ್ಲಿಂದ ತಪ್ಸಕ್ಕೆ ಎತ್ಕೊಂಬಂದಂಗಿದೆ ಈ ಕಡೆಗೆ. ಇಟ್ಸ್ ಎ ಟಿಪಿಕಲ್ ಗೇಮ್ ಅದು. ವೈ ಡಿಡ್ ಈ ಗೋ ಟು ದಟ್ ಪ್ಲೇಸ್? ಅವ್ನಿಗೇನು ಸಂಬಂಧ ಆ ಜಾಗದಲ್ಲಿ? ಅವ್ನು ಬ್ಯಾನರ್ ಕಟ್ಟೋ ಗಿರಾಕಿನ ಅವನು? ವಾಟ್ ಸಾರ್ಟ್ ಆಫ್ ಎ ಇಡಿಯಟ್ ಲೀಡರ್ ಹಿ ಈಸ್? ಅವನು ಯಾವನು MLA ಅಂತೆ ಲೋಕಲ್ಲು? ನೀನು ಸ್ಟಿಲ್ ಯಂಗ್, ಫಸ್ಟ್ ಟೈಮರು. ನಿಂಗೆ ಎಂಥ ಕೊಬ್ಬಿರಬೇಕು ಆ ಜಾಗಕ್ಕೆ ಹೋಗೋಕೆ ಒಬ್ಬ MLA ಆಗ ಹತ್ರ ಗಲಾಟೆ ಮಾಡೋಕ್ಕೆ? ಏನು ನಾನ್ಸೆನ್ಸ್ಗಳಿವೆಲ್ಲ. ಇದನ್ನೋಗಿ DK ಪ್ರೊಟೆಕ್ಟ್ ಮಾಡ್ತೀನಿ ಅಂತೀರಿ. ನಿಮಗೆ ನಿಧಾನವಾಗಿ ಒಂದು ಇಮೇಜ್ ಬಿಲ್ಡ್ ಆಗುತ್ತೆ. DK ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಕ್ಕೆ ಹೊರಟಿದ್ದೀರಿ. ಭಾಳ ಡೇಂಜರಸ್ ಇಮೇಜ್ ಅದು. ಬರೀ ಕಳ್ಳರು, ಕಚಡಗಳು, ದರೋಡೆಕೋರರು, ರೌಡಿಗಳು, ಇವ್ರನ್ನ ಪ್ರೊಟೆಕ್ಟ್ ಮಾಡೋದೇ DK ಶಿವಕುಮಾರ್ ಕೆಲಸ ಅನ್ನೋ ಇಮೇಜ್ ಬಿಲ್ಡ್ ಆಗಿಬಿಡುತ್ತೆ. ಮೇಲೆ ಇಟ್ಸ್ ಎ ವೆರಿ ಬ್ಯಾಡ್ ಇಮೇಜ್. ಯು ಶುಡ್ ಬಿ ವೆರಿ ಕೇರ್ಫುಲ್. ಬಾಯಿಗೆ ಬಂದಂಗೆ ಹೇಳ್ಬಿಡೋದಲ್ಲ DK. ನಾನು ಪೊಲಿಟಿಕಲಿ ನಾನು ಇಷ್ಟ ಬಂತ ಈ ಕ್ಯಾಪ್ ತೆಗಿತೀನಿ, ಆ ಕ್ಯಾಪ್ ತೆಗಿತೀನಿ ಅಂದ್ಕೊಂಡು. ವಾಟ್ ಸಾರ್ಟ್ ಆಫ್ ಎ ಫೆಲೋ ಯು ಆರ್? ಲಿವ್ ಇಟ್ ಟು ದಿ ಇನ್ವೆಸ್ಟಿಗೇಷನ್ ಆಫೀಸರ್. ಮಂಗಳೂರಿನಲ್ಲಿ ಕುಕ್ಕರ್ ಬ್ಲಾಸ್ಟಿಗೆ ಬ್ರದರ್ಸ್ ಕೊಟ್ಟಂಗೆ ಕೈ ನೀವು. ಸೇಮ್ ಮಿಸ್ಟೇಕ್ ಯು ಕಮಿಟೆಡ್. ವೈ ಆರ್ ಯು ಕಮಿಟಿಂಗ್ ಎ ಸೇಮ್ ಮಿಸ್ಟೇಕ್? ಬಾಯಿ ಮುಚ್ಕೊಂಡು ಇರಬೇಕಪ್ಪ ಸ್ವಲ್ಪ ಕಾಯ್ಕೊಂಡು. ನನ್ನ ಡಿಪಾರ್ಟ್ಮೆಂಟ್ ಅಲ್ಲ, ಹೋಗಿ ಹೋಮ್ ಮಿನಿಸ್ಟ್ರನ್ನ ಕೇಳಿ ಏನು ಬೇಕು ನಿಮಗೆ? ಎಲ್ಲ ಘನತೆ ಬೆತ್ತ ವ್ಯಕ್ತಿಗೆ ಗೊತ್ತಾಗಿದ್ದರೆ ನೀವೇ ಹೋಮ್ ಮಿನಿಸ್ಟ್ರು, ನೀವೇ ಚೀಫ್ ಮಿನಿಸ್ಟ್ರು, ಉಳಿದವ್ರನ್ನೆಲ್ಲ ಮನೆಗೆ ಕಳಿಸಿ. ವಾಟ್ ಆರ್ ಯು ಡೂಯಿಂಗ್? ಸುಮ್ಮನೆ ಥೋ. ಎಸ್, ದಟ್ ಸತೀಶ್ ರೆಡ್ಡಿ ಶುಡ್ ಬಿ ಅರೆಸ್ಟೆಡ್ ನನ್ನ ಪ್ರಕಾರದಲ್ಲಿ. ಹೌ ಡಸ್ ಹಿ ಎಸ್ಕೇಪ್? ಏನು ಕಾಮನ್ ಸೆನ್ಸ್ ಇಲ್ಲದೆ ಆಡಳಿತಗಳು ನಡೆಸ್ತಾ ಇದ್ದೀರಿ. ಇವೆಲ್ಲ ನಿಮಗೂ ಸುತ್ತಕೊಂಡು ಬರುತ್ತೆ ಒಂದಿನ, ಬರೆದಿಟ್ಕೊಳ್ಳಿ. ಹಾಂ, ಏನೋ ಜನಾರ್ದನ್ ರೆಡ್ಡಿ BJP ಅವ್ರಿಗೆ ಹೆಂಗೆ ಸುತ್ಕೊಂಡು ಬರುತ್ತೆ ಅಂತೀವೋ ಕೆಲವು ವಿಚಾರದಲ್ಲಿ ನಿಮಗೂ ಸುತ್ಕೊಂಡು ಬರುತ್ತೆ. 5 ದಿನದ ಬಳಿಕ ಬಾಂಬ್ ನಿಷ್ಕ್ರಿಯ ದಳ ಸೋಕೋ ತಂಡಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿವೆ. ಜನಾರ್ದನ್ ರೆಡ್ಡಿ ನಿವಾಸದ ಸುತ್ತಮುತ್ತ ಪರಿಶೀಲನೆ ನಡೆಸಿದ್ದು ಬಾಂಬ್ ನಿಷ್ಕ್ರಿಯ ದಳ ಮತ್ತೊಂದು ಬುಲೆಟ್ ಪತ್ತೆ ಹಚ್ಚಿದೆ. 9mm ಬುಲೆಟ್ ಅದಾಗಿದೆ. ಸದ್ಯ ಸಿಕ್ಕಿರುವಂತಹ ಬುಲೆಟ್ ನ FSLಗೆ ರವಾನೆ ಮಾಡಿದ್ದಾರೆ. ರೆಡ್ಡಿ ಮನೆ ಆವರಣದಲ್ಲಿ ರಾಶಿ ಕಟ್ಕೆಗಳು ಕೂಡ ಸಿಕ್ಕಿದ್ದು, ರೆಡ್ಡಿ ಬೆಂಬಲಿಗರು ಕೂಡ ದಾಳಿಗೆ ಮುಂದಾಗಿದ್ರು ಅನ್ನೋದು ಇದರ ಮೂಲಕ ಗೊತ್ತಾಗಿದೆ. ಬಿಜೆಪಿಯ 14, ಕಾಂಗ್ರೆಸ್ನ 10 ಇಬ್ಬರು ಗನ್ಮ್ಯಾನ್ಗಳನ್ನ ಕೋರ್ಟ್ಗೆ ಹಾಜರುಪಡಿಸಿ ಜನವರಿ 19ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಆರೋಪಿಗಳನ್ನ ಪರಪ್ಪನ ಅಗ್ರಹಾರ ಜೈಲ್ಗೂ ಶಿಫ್ಟ್ ಮಾಡಿಯಾಗಿದೆ. 4 ಆರೋಪಿಗಳು ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಈ ಮಧ್ಯೆ CIDಗೆ ಒಪ್ಪಿಸಬೇಕು ಅಂತ ಆಗ್ರಹ ಇತ್ತು. ಈ ಬಗ್ಗೆ ನಾಳೆ ಗೃಹ ಸಚಿವರು ಮುಖ್ಯಮಂತ್ರಿಗಳ ಜೊತೆ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಮಧ್ಯೆ ನಾಳೆ ಬಳ್ಳಾರಿಗೆ DCM DK ಶಿವಕುಮಾರ್ ಅವರು ಭೇಟಿ ಕೊಡ್ತಿದ್ದಾರೆ. ನಾನು ಪರಮೇಶ್ವರ್ ಜೊತೆ ಮಾತಾಡ್ತೇನೆ. ನನ್ನ ಜೊತೆ ಮಾತಾಡಿಲ್ಲ ಅವರು ಪರಮೇಶ್ವರ್, ನಾಳೆ ಮಾತಾಡ್ತೀನಿ. ನಮ್ಮ ಪೊಲೀಸ್ನವರು ತನಿಖೆ ಮಾಡಿ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಮಾಡಿ ಗೊತ್ತಾಗಲಿ ಸತ್ಯ ಏನು ಅಂತ ಗೊತ್ತಾಗಲಿ, ಅದಾದ್ಮೇಲೆ ಮಾತಾಡ್ತೀನಿ. ಯಾರು ಮಾಡಿದ್ರು ತಪ್ಪು. 26 ಜನ ಅರೆಸ್ಟ್ ಆಗಿದ್ದಾರೆ. ಇನ್ನು ಯಾರನ್ನ ಐಡೆಂಟಿಫೈ ಆಗಿ CC ಕ್ಯಾಮೆರಾದಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ಅಲ್ಲಿ ಎಲ್ಲ ಇದ್ರೆ ಅವ್ರಿಗೂ ನಾವು ಅರೆಸ್ಟ್ ಮಾಡ್ತೀವಿ. JDS ಅವ್ರು ಮಾಡಿದ್ರು ತಪ್ಪು, BJP ಅವ್ರು ಮಾಡಿದ್ರು ತಪ್ಪು, ಕಾಂಗ್ರೆಸ್ ಅವ್ರು ಮಾಡಿದ್ರು ತಪ್ಪೆ. ಅರೆಸ್ಟ್ ಮಾಡಿದ್ದಾರೆ. 3 ಜನ ಗನ್ಮೆನ್ ಅರೆಸ್ಟ್ ಮಾಡಿದ್ದಾರೆ. ಪೊಲೀಸ್ ಅವ್ರು ತನಿಖೆ ಮಾಡ್ತಾ ಇದ್ದಾರೆ. ಯಾರು ತಪ್ಪು ಮಾಡಿದಾರೋ ಅವ್ರಿಗಂತೂ ಶಿಕ್ಷೆ ಆಗೇ ಆಗ್ತದೆ.
ಅಲ್ ರೈಟ್, ತನಿಖೆ ಆಗಲಿ, ತಪ್ಪೇ ಅನ್ಕೊಂಡೆ ಓಡಾಡ್ಕೊಂಡೆ ಕಾಲ ಕಳೀತೀರಿ. ಎರಡು ಕಡೆಯಲ್ಲೂ ಬಡಿಗೆ ಇನ್ನೊಂದೆಲ್ಲ ಇಟ್ಕೊಂಡಿದ್ದಾರೆ ಸರ್. ಅಂದ್ರೆ ಬಡಿಗೆ ಒಂದು ಕಾಂಪೌಂಡಲ್ಲಿ ಸಿಕ್ತು ಅಂದ ತಕ್ಷಣ ಯು ಕಾಂಟ್ ಕ್ಲೈಮ್ ದ ಕಾನ್ಸ್ಪಿರಸಿ ಔಟ್ ಆಫ್ ಇಟ್. ಯಾರು ತಗೊಂಬಂದಿದ್ರು, ಹೊಡೆಯಕ್ಕೆ ತಂದವರೇ ಅಲ್ಲಿ ಎಸ್ಬಿಟ್ಟು ಹೋಗಿದ್ದಾರೋ, ಇವರೇ ಶೇಖರಿಸಿಟ್ಟಿದ್ದಾರೋ, ವಿ ಹ್ಯಾವ್ ನೋ ಐಡಿಯಾ. ದಟ್ಸ್ ಆಲ್ ಸಪರೇಟ್ ಇಶ್ಯೂಸ್. ಅದು ಆನ್ ಕ್ರಿಮಿನಲ್ ಆ್ಯಂಡ್ ಮರ್ಡರ್ ಸೈಡ್ ದೇರ್ ಇಸ್ ಎ ಮರ್ಡರ್. ಈಗ ಅಲ್ಲಿ ನಾನು ಐ ಆಮ್ ವರಿಡ್ ಆನ್ ಓನ್ಲಿ ಮರ್ಡರ್ ಸೈಡಲ್ಲಿ. ದ ರೆಸ್ಟ್ ಈಸ್ ಇನ್ವೆಸ್ಟಿಗೇಟ್ ಮಾಡ್ಕೋಬೋದು. ಅದು ದೊಡ್ಡ ಕೆಲಸ ಅಲ್ಲ, ಅದು ಇಟ್ಸ್ ನಾಟ್ ಬಿಗ್, ಅದು ದೊಡ್ಡದಲ್ಲ, ಮಾಡ್ಕೋಬೋದು ಅದನ್ನು. ಮರ್ಡರ್ ಏನು, ಮರ್ಡರ್ ಕತೆ ಆಗಬೇಕು ಫಸ್ಟ್. ಮರ್ಡರ್ಗೆ ಫಸ್ಟ್ ಆಫ್ ಆಲ್ ಈ ಸತೀಶ್ ರೆಡ್ಡಿ ಅರೆಸ್ಟ್ ಆಗಬೇಕು. ನಂಬರ್ 2, ಸ್ಟೇಟ್ ಗೌರ್ಮೆಂಟ್ ಈಗ ಇಮಿಡಿಯೇಟ್ಲಿ ತಗೋಬೇಕಾಗಿರೋದು, ಕಂಡ ರಾಜ್ಯಗಳಿಂದ ಕಂಡ ಗಿರಾಕಿನ ಲೈಸೆನ್ಸ್ಡ್ ವೆಪನ್ ಇದ್ದಾನೆ ಅನ್ನೋ ಕಾರಣಕ್ಕೆ ಅಂಗರಕ್ಷಕನಾಗಕ್ಕೆ ಖಾಸಗಿಯಾಗಿ ಅವಕಾಶವನ್ನು ಕೊಡಬಾರದು. ದೇರ್ ಶುಡ್ ಬಿ ಸಮ್ ಕ್ಲಿಯರೆನ್ಸ್ ಸಿಸ್ಟಮ್. ಯಾರಿಗಾದ್ರೂ ಆತ ತಗೋಬೇಕು ಅಂತಿದ್ರೆ ಡಿಪಾರ್ಟ್ಮೆಂಟ್ ಹ್ಯಾಸ್ ಟು ಕ್ಲಿಯರ್ ಆರ್ ಸಮ್ ಕ್ಲಿಯರೆನ್ಸ್ ಸಿಸ್ಟಮ್ ಬೇಕದಕ್ಕೆ. ಇಲ್ಲ ಅಂತಂದರೆ ದಿಸ್ ಇಸ್ ವಾಟ್ ಹ್ಯಾಪನ್ಸ್. ಇವನ ಬ್ಯಾಕ್ಗ್ರೌಂಡ್ ಚೆಕ್ ಆಗಬೇಕು. ಇವನು ಲೈವ್ ವೆಪನನ್ನು ಹಿಡ್ಕೊಂಡು ಇವನು ಪುಂಡಾಟಿಕೆ ಮಾಡಿಕೊಂಡು ಬುರ್ಡೆ ಬಿಟ್ಕೊಂಡು ದೊಡ್ಡದಾಗಿ ಅಗಾಧವಾಗಿದ್ದೀನಿ ಕಾಪಾಳು ಕುಡಿಬೇಕಿತ್ತು ಅವನಿಗೆ, ಆ ಇಡಿಯಟ್ಗೆ ಅವನಿಗೆ. ಅವನು ಬಂದೂಕಿಂದ ಆಗಿದ್ರೆ ಬಳಕೆ ರೂಲ್ಸ್ ಗೊತ್ತಿಲ್ಲ ಅಂತಂದ್ರೆ ಬಳಕೆ ರೂಲ್ಸ್ ಗೊತ್ತಿರುತ್ತೆ. ದಿಮಾಕು ಮತ್ತು ಕೊಬ್ಬು ಆಟ ಅಲ್ರಿ. ಸರ್ಕಾರ ಕೊಟ್ಟಿದ್ದಂಥ ಅಂಗರಕ್ಷಕ ಹೊಡೆದಿದ್ದ ಗುಂಡೆ ಮಿಸ್ಟರ್ DK ಶಿವಕುಮಾರ್ ಸಾಹೇಬ್ರೆ, ಮರ್ತೋಯ್ತಾ ನಿಮ್ಮ ಹಳೆ ಬಾಸ್ದು ಕತೆ? ನಿಮ್ಮ ಹಳೆ ಬಾಸ್ ತಾನೇ ಅವರು, ಮರ್ತೋಯ್ತಾ ನಿಮ್ಮದು ಹಳೇ ಬಾಸ್ ಕತೆ? ಅವರು ಕೊಟ್ಟಿದ್ದಿದ್ದು, ಸರ್ಕಾರ ಕೊಟ್ಟಿದ್ದ ಅಂಗರಕ್ಷಕ ಗುಂಡು ಹೊಡೆದ ಅಂದಿದ್ದೆ ಎಷ್ಟು ಗಲಾಟೆ ಮಾಡ್ತು ಈ ರಾಜ್ಯದಲ್ಲಿ. DK ಶಿವಕುಮಾರ್ ನೆನಪಿರ್ಬೇಕಲ್ಲ. ನೀವು ಯಾವನೋ ಪ್ರೈವೇಟ್ನವ್ನು ಬಂದು ಹೊಡಿತಾನೆ ಅಂದ್ರೆ ಏನರ್ಥ? ಎಸ್